ಇನ್ನು ಈ ಸೋಮಶೇಖರ್ ನಡೆ ಬಗ್ಗೆ ಈಗ ಡಿ.ಕೆ. ಬ್ರದರ್ಸ್ ಏನು ಹೇಳ್ತಾರೆ, ಹಾಗಾದ್ರೆ ಡಿ.ಕೆ. ಸುರೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ದಾರೆ ನೋಡ ಬನ್ನಿ. ವಿಶ್ವಾಸ ಇದೆ, ನಮ್ಮ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕೂಡ ನಿಶ್ಚಿತ ಬಹುಮತದೊಂದಿಗೆ ಗೆಲ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಕೆಲವರು ಕುದುರೆ ವ್ಯಾಪಾರಕ್ಕೋಸ್ಕರ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರು. ಸೊ ಆದರೂ ಕೂಡ ಇವತ್ತು ಪಕ್ಷದ ಜೊತೆ ಶಾಸಕರು ಸಂಪೂರ್ಣವಾಗಿ ಕೆಲವರು ಆಗಾಗ ಹೇಳ್ತಾ ಇರ್ತಾರೆ, ಇನ್ನು 15 ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ, ಇನ್ನೊಂದು ತಿಂಗಳಿಗೆ ಸರ್ಕಾರ ಬಿದ್ದೋಗುತ್ತೆ, ಹಗಲು ಕನಸು ಕಾಣೋರು ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆಲ್ಲರೂ ಕೂಡ ಇದೊಂದು ಪಾಠ ಅಂತ ಕಾಣಿಸ್ತದೆ. ಇಲ್ಲಪ್ಪ ನನಗೆ ಅವರು ಹಿರಿಯ ನಾಯಕರು ವೋಟ್ ಹಾಕಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅದನ್ನ ನೀವು ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೀನಿ. ಸೊ ಅವರು ಹಿರಿಯ ನಾಯಕರು, ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಂಥವರು. ಮಧ್ಯದಲ್ಲಿ ಕೆಲವು ಕಾರಣಗಳಿಂದ ಅವರು ಬಿಜೆಪಿ ಸೇರಿದ್ದಾರೆ, ಈಗ ಅವರು ಬಿಜೆಪಿನಲ್ಲಿದ್ದಾರೆ. ಅವ್ರ ತೀರ್ಮಾನ ಏನು ಅಂತ ನನಗೆ ಗೊತ್ತಿಲ್ಲ.